ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ಯಾವ ವಿಚಾರದಲ್ಲಿ ಬಂದಿದ್ದೀನಿ ಅಂದರೆ ನೀರು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾಗಿ ಅವಶ್ಯಕತೆ ಇದೆ ಸ್ನೇಹಿತರೆ. ಹೇಗಂದರೆ ನಾವು ಯಾವುದೇ ಪಾನೀಯ ಕುಡಿದ್ರೂ ನೀರು ಕುಡಿದಷ್ಟು ಸಂತೋಷ ಆಗೋದಿಲ್ಲ ಅಲ್ವಾ ಸ್ನೇಹಿತರೆ. ಹಾಗಾಗಿ ನಾವು ನೀರು ಕುಡಿಬೇಕಾದ್ರೆ ಕೆಲವೊಂದು ಕ್ರಮಗಳನ್ನು, ಸಿಂಪಲ್ ಕ್ರಮಗಳನ್ನ ಹೇಳ್ಕೊಡ್ತೀನಿ. ಅದು ನಿಮಗೆ ಸಹಜವಾಗಿ ಗೊತ್ತಿರುತ್ತೆ, ಆದರೆ ಈ ರೀತಿ ಕುಡಿದ್ರೆ ಇನ್ನೂ ಒಂದು ನಿಮಗೆ ಎಫೆಕ್ಟ್ ಜಾಸ್ತಿ ಕಾಣಿಸುತ್ತೆ. ಯಾವುದೇ ನಾವು ಆಹಾರ ತಗೊಳ್ಬೇಕಾದ್ರೆ ಪ್ರತಿಯೊಂದು ಆಹಾರದಲ್ಲೂ, ಪ್ರತಿಯೊಂದು ತರಕಾರಿ ಎಲ್ಲದರಲ್ಲೂ ನೀರು ಬೆರ್ತಿರುತ್ತೆ. ಹಾಗಾಗಿ ಅದರಲ್ಲಿ ನೀರು ಕಂಟೆಂಟ್ ಇದ್ದೇ ಇರುತ್ತೆ. ನೀವೇನು ಮಾಡಬೇಕು ಅದಕ್ಕೆ ಅಂದರೆ ಸ್ನೇಹಿತರೆ, ಊಟ ಮಾಡಿದ ತಕ್ಷಣ ಜಾಸ್ತಿ ನೀರನ್ನು ಕುಡಿಬಾರ್ದು. ಒಂದು ಚೊಂಬಷ್ಟು ನೀರು ಕುಡಿತೀರಲ್ಲ, ಅದನ್ನು ನೀವು ಕುಡಿಬಾರ್ದು ಸ್ನೇಹಿತರೆ. ಒಂದು ಕಾಲು ಲೋಟದಷ್ಟು ಕುಡಿಬೇಕಷ್ಟೇ ಆಹಾರ ಒಳಗೋಗೋದಕ್ಕೆ. ಹಾಗೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ 1 ಅವರ್ ಕಳೆದು ನೀವು ಒಂದು ಚೊಂಬು ಕುಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಮತ್ತು ನೀವು ಊಟ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ನೀರು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ವಿಟಮಿನ್ಸು, ಮಿನರಲ್ಸು ಎಲ್ಲ ಬಾಡಿಗೂ ಸಿಕ್ಕೋಗುತ್ತೆ ಸ್ನೇಹಿತರೆ. ಹೇಗೆ ಅಂದರೆ ನೋಡಿ, ನೀರಲ್ಲಿ ಕೆಲವೊಂದಿದೆ. ಫಿಲ್ಟ್ರ್ ನೀರಿದೆ, ಬಾವಿ ನೀರಿದೆ, ಕೊಳವೆ ಬಾವಿ ನೀರಿದೆ, ಮತ್ತು ಬೋರ್ ವಾಟರ್, ಇಷ್ಟೆಲ್ಲ ಇದೆ. ನಾವು ಫಿಲ್ಟ್ರ್ ನೀರು ಕುಡಿಯೋದ್ರಿಂದ ಅಷ್ಟೊಂದು ಕ್ಯಾಲ್ಶಿಯಮ್ ಆಗಲಿ ಮಿನರಲ್ಸ್ ಆಗಲಿ ಸಿಕ್ಕಲ್ಲ ಸ್ನೇಹಿತರೆ. ಈ ಕೊಳವೆ ಬಾವಿ ನೀರಾಗಲಿ, ಬಾವಿ ನೀರು ಕುಡಿದ್ರೆ ತುಂಬಾ ಅದರಲ್ಲೇ ಅರ್ಧ ಕ್ಯಾಲ್ಶಿಯಮ್ ಸಿಗುತ್ತೆ ಸ್ನೇಹಿತರೆ. ಆ್ಯಕ್ಚುಲಿ ಕಾಲು ನೋವು, ಮಂಡಿ ನೋವು ಇರೋದು ಹೋಗುತ್ತೆ ಸ್ನೇಹಿತರೆ. ನೀರಿನಲ್ಲಿ ಅಷ್ಟೊಂದು ಪವರ್ ಇರುತ್ತೆ ಸ್ನೇಹಿತರೆ. ಆದರೆ ನಾವು ಫಿಲ್ಟ್ರ್ ಮಾಡೋ ನೀರಲ್ಲಿ ಅಷ್ಟಿರೋದಿಲ್ಲ. ಆದರೆ ಈಗ ಜನ ಕುಡಿಯೋದಲ್ಲ ಫಿಲ್ಟ್ರ್ ನೀರೇ. ಬೋರ್ ನೀರು ಹುಡ್ಕೋಕ್ಕಾಗಲ್ಲ, ಬಾವಿ ನೀರು ಹುಡ್ಕೋಕ್ಕಾಗಲ್ಲ ಈಗ. ಹಾಗಾಗಿ ಸ್ವಲ್ಪ ನೀರಿನ ಇದರಲ್ಲಿ ಸ್ವಲ್ಪ ಕಷ್ಟ ಇದೆ. ಆದರೂ ಪರವಾಗಿಲ್ಲ, ಸ್ವಚ್ಛವಾದ ನೀರನ್ನು ಕುಡಿಬೇಕು. ಮತ್ತು ಸಿಪ್ ಬೈ ಸಿಪ್ ನೀರು ಕುಡಿದ್ರೆ ತುಂಬ ಅತ್ಯದ್ಭುತವಾದ ಫಲಗಳು ಸಿಗುತ್ತೆ. ಏಕೆಂದರೆ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ಒಂದೊಂದು ಸೆಲ್ಸು ಡಿಆಕ್ಟಿವ್ ಆಗಿರೋದೆಲ್ಲ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಒಂದೇ ಸಲ ಕುಡಿಯೋದ್ರಿಂದ ಅದು ಜಾಸ್ತಿ ಎಫೆಕ್ಟ್ ಸಿಗಲ್ಲ ಸ್ನೇಹಿತರೆ. ಹೀಗೆ ನೀರಿನಲ್ಲಿ ತುಂಬ ಪ್ರಯೋಜನಕಾರಿ ಅಂಶಗಳಿರುತ್ತೆ. ಅದೇ ಒಂದು ನಮ್ಮ ಬಾಡಿ ಡೈಜೆಷನ್ಗೆ ಒಂದು ಫೈಬರ್ ಕಂಟೆಂಟಾಗಿ ಅದು ಆ್ಯಕ್ಟ್ ಮಾಡುತ್ತೆ. ಅದು ನಮ್ಗೆ ಗೊತ್ತಿರೋದಿಲ್ಲ. ನಾವು ಫೈಬರ್ ಅಂಶ ಇರೋ ಆಹಾರ ತೊಗೊಳ್ಳಿ ಅಂತಾರೆ ಡಾಕ್ಟ್ರು, ಬಟ್ ನೀರೇ ಒಂದು ಫೈಬರ್ ಆಗಿ ಪರಿವರ್ತನೆ ಆಗುತ್ತೆ ಸ್ನೇಹಿತರೆ. ನೀರನ್ನು ಯಾವತ್ತೂ ಅಷ್ಟೇ ಹಿತಮಿತವಾಗಿ ಬಳಸಬೇಕು. ಬಾಡಿಗೂ ಅಷ್ಟೇ ಹಿತಮಿತವಾಗೇ ಕುಡಿಸ್ಬೇಕು. ಜಾಸ್ತಿ ಆದ್ರೂ ಅದು ಕಷ್ಟ ಆಗುತ್ತೆ ಸ್ನೇಹಿತರೆ. ನೀರು ಎಲ್ಲರಿಗೂ ಬೇಕಾಗಿರೋ ಒಂದು ದೊಡ್ಡ ಪ್ರಯೋಜನಕಾರಿ ಅಂಶ ಅಂತಲೇ ಹೇಳ್ಬೋದು ಅದನ್ನು. ನೀರಿಲ್ಲದೆ ಈ ಜಗತ್ತಲ್ಲಿ ಯಾರೂ ಏನೂ ಕೆಲಸಗಳನ್ನು ಮಾಡೋಕ್ಕಾಗೋದಿಲ್ಲ.